11 ಗಂಟೆ ಅಷ್ಟೇ. ಓಕೆ. ಈ ಘಟನೆ ಆಗೋ ಟೈಮಲ್ಲಿ ಅಂದರೆ ಎಷ್ಟು ಜನ ಕೂಲಿ ಕಾರ್ಮಿಕರು ಕೆಳಗಡೆ ಇದ್ರು? ಕೆಳಗಡೆ ಒಂದು 6-7 ಜನ ಕೆಲಸ ಮಾಡ್ಕೊಂಡಿದ್ರು. 6-7 ಜನ. 6-7 ಜನ ಕೆಲಸ ಮಾಡ್ಕೊಂಡಿದ್ರು. ನಾನು ಕೆಲಸ ಮಾಡ್ತಾಯಿದ್ದೆ ಅಂಗಡಿಯಲ್ಲಿ. ಏನೋ ಒಂಥರ ಸ್ವಲ್ಪ ಮಣ್ಣು ಜರುಗ್ದಂಗೆ ಆಯಿತು. ನಾನು ಆಚೆಗೆ ಬಂದು ನೋಡೋ ಅಷ್ಟೊತ್ತಿಗೆ ಅವರು ಗುಜ್ರಿ ಅಂಗಡಿಯವ್ರು ಅವರು ಇದ್ದರು. ಅವರು ಓಡಿ ಬಂದರು, ಹಣ ಮಣ್ಣು ಬೀಳ್ತೈತೆ ಅಂತ. ನಾನು ಅಷ್ಟೊತ್ತಿಗೆ ಹೋಗ್ಬಿಡೋಗಿ ನಿಕ್ಕಾಡ್ರೆ ಬಂಟಿ ಯಾರ ಮಟ್ಟಿ ಯಾರ ನಿಕ್ಕಾಡ್ರೆ ಅಂತ ಜೋರಾಗಿ ಬಡ್ಕೊಂಡು ನೀವೆಲ್ಲಿ ನಿಂತ್ಕೊಂಡ್ರಿ? ಇಲ್ಲೇ ನಿಂತ್ಕೊಂಡು. ಇಲ್ಲಿ ನಿಂತ್ಕೊಂಡ್ರಿ. ನಿಮಗೆ ಬೀಳ್ತೀನೇನೋ ಭಯನೇ ಇರಲಿಲ್ವಾ ನಿಮಗೆ? ಇಲ್ಲೇನಾಗಲ್ಲ. ಅದಕ್ಕೆ ಅವಾಗ ಅವ್ರೇನಾದ್ರು ಈ ಕಡೆಗೆ ನೋಡ್ಕೊಂಡು ಕೆಲಸ ಮಾಡ್ತಿದ್ದು ಹುಡುಗರು ಕೊಡೋಗ್ಬಿಟ್ರಲ್ಲ. ಹತ್ತು ಕಡೆಗೆ ತಿರ್ಕೊಂಡು ಕೆಲಸ ಮಾಡ್ತಿದ್ದು ಹುಡುಗರ ಮೇಲೆ ಬಿತ್ತು. ಎಷ್ಟು ಜನ ಇರ್ಬೋದು ಹತ್ತು ಕಡೆ ತಿರ್ಕೊಂಡು ಕೆಲಸ ಮಾಡ್ತಿದ್ದಾರೆ? ಅದೊಂದು 5 ಜನ ಹುಡುಗರು ಇದ್ರು. ಈಗ ಎಷ್ಟು ಜನ ಪ್ರಾಣ ಹೋಗಿರೋದು? 2 ಜನ ಹೋಗಿ, ಇನ್ನೂ ಇದ್ದಾರೆ. 3 ಜನ ಆಯಿತು. 3-4 ಜನ ಇದ್ದಿದ್ದು ಅಷ್ಟೇ ಅಲ್ಲ. ಈಗ ಮಣ್ಣು ಬೀಳ್ಬೇಕಾದ್ರೆ ನಿಮ್ಗೆ ಏನಾದ್ರು ವೈಬ್ರೇಷನ್ ಆಯ್ತಾ ನಿಮ್ಮ ಅಂಗಡಿಯಲ್ಲಿ? ವೈಬ್ರೇಷನ್ ಏನಾಗಲಿಲ್ಲ. ನಾನೇನ್ಕೋ ಆಚೆಗೆ ನೋಡಿದಾಗ ಒಂಥರ ಮಣ್ಣು ಜರುಗ್ದಂಗೆ ಕಾಣ್ತು. ನಿಮ್ಗೇನು ಏನು ಗೊತ್ತಾಗ್ಲಿಲ್ಲ ನಿಮ್ಮ ಅಂಗಡಿಲಿ ಇರ್ಬೇಕಾದ್ರೆ? ಇದು ಮೊದಲೇ ಇದೆಲ್ಲ ಇದಾಗಿತ್ತಲ್ಲ, ಮಣ್ಣು ಜರುಗ್ದಂಗೆ ಕಾಣ್ತಲ್ಲ. ಅದಕ್ಕೆ ಅಷ್ಟೊತ್ತಿಗೆ ಅವರು ಓಡಿ ಬಂದರು, ಸಿನೋಣ ಅಂತ. ನಾನು ಇದೇನು ಕೊಡ್ಬೋತಾರಂತ ಅವ್ರು ಬಂದರೆ ಅಷ್ಟೊತ್ತಿಗೆ ಒಂದು ಸ್ಟೆಪ್ ಮಾತ್ರ ಇದಾಗಿತ್ತು. ನಾವು ಜೋರಾಗಿ ಬಡ್ಕೊಂಡಾಗ ಒಂದು ಸ್ವಲ್ಪ ಜನ ಹುಡುಗರು ಮುಂದಕ್ಕೆ ಕೊಡೋಗ್ಬಿಟ್ರು. ಇನ್ನೊಂದು 4 ಜನ ಹುಡುಗರು ಅಲ್ಲೇ ಸಿಗ. ಈಗ ಇಬ್ರು ಮಣ್ಣಲ್ಲಿ ಮುಚ್ಚ ಹೋಗಿರೋದು? ಹಾಂ, ಇಬ್ರು ಹೋಗಿರೋದು. ಮಿಕ್ಕಿದವರೆಲ್ಲ ಗಾಯಾಳುಗಳ? ಇಲ್ಲ, ಏನು ಅವ್ರಿಗೇನು ಅಂತ ಏಟೇನು ಬಿದ್ದಿರಲಿಲ್ಲ. ಸ್ವಲ್ಪ ಕಾಲ ಮೇಲೆ ಮಣ್ಣಿತ್ತು ಅಷ್ಟೇ. ಅವರೆಲ್ಲ ಚೆನ್ನಾಗವ್ರು, ಅವ್ರಿಗೇನಾಗಲಿಲ್ಲ. 3 ಜನ ಹುಡುಗರು. ನಾನು ನೋಡ್ದಂಗೆ 5 ಜನ ಇದು ಮಾಡಿದ್ರು. 5 ಜನದಲ್ಲಿ 3 ಜನ ಚೆನ್ನಾಗವ್ರೆ, ಇನ್ನಿಬ್ರು ಸರ್. ಈ ಕೆಲಸ ಮಾಡಬೇಕಾದ್ರೆ ಇವ್ರ ಜೊತೆ ಅಧಿಕಾರಿಗಳು ಇದ್ರಾ? ಇಂಜಿನಿಯರ್ಸ್ ಇದ್ರಾ? ಇಂಜಿನಿಯರ್ ಅವರೆಲ್ಲ ಇಲ್ಲೇ ಇದ್ರು ಮೇಡಮ್. ಅವ್ರು ಆ ಕಡೆ ಕೆಲಸ ಮಾಡಿಸ್ತಾ ಇದ್ರು. ಅವರು ಇದು ನೋಡ್ಕೊಂಡು ಅವರು ಓಡಿ ಬಂದು ನೋಡ್ಬಿಟ್ಟು ಆಂಬುಲೆನ್ಸ್ಗೆಲ್ಲ ಫೋನ್ ಮಾಡಿ ಹುಡುಗರನ್ನೆಲ್ಲ ಜಲ್ದಿ ಇಳಿರೋ ಮಾಡ್ರು ಅಂತ ಹೇಳಿ ಇದು ಮಾಡಿದ್ರು. ಅದು ಮಣ್ಣು ಗಟ್ಟಿ ಇರ್ತಿತ್ತಲ್ಲ, ಅವರು ಬೇಗ ಎಲ್ಲ ಎತ್ತಿ 3 ಜನ ಹುಡುಗರನ್ನ ಬಚಾವ್ ಮಾಡಿದ್ರು ಅವರು. ಸರ್, ಬೆಳಗ್ಗೆ ಸುಮಾರು 9:30-10 ಗಂಟೆಗೆ ಆಗಿರೋ ಘಟನೆಯಲ್ಲಿ ಇವಾಗವರೆಗೂ ತೆಗ್ದಿದ್ದಾರೆ ಅಂತಂದ್ರೆ ಇಷ್ಟೊತ್ತವರೆಗೂ ಲೇಟು, ಇಷ್ಟು ನಿಧಾನ ಅಂತಂದ್ರೆ ಹೇಗೆ ಸರ್? ಬೇಗ ತೆಗೆದ್ರೆ ಜೀವ ಉಳಿತಿತ್ತಾ? ಅದು ಫಸ್ಟ್ ತೆಗ್ದೊಂಡ ಅವಲ್ಲೇ ಒಂದು ಅರ್ಧ ಅವರ್ ಮುಕ್ಕಾಲು ಅವರಲ್ಲಿ ತೆಗ್ದೊಂದೇ ಹೋಗ್ಬಿಟ್ಟಿತ್ತು. ಫಸ್ಟು ಸ್ಟಾರ್ಟಿಂಗಲ್ಲಿ ತೆಗ್ದೊಂದೇನೆ ಹೋಗ್ಬಿಟ್ಟಿತ್ತು, ಅವಲ್ಲೇ ಹೋಗ್ಬಿಟ್ಟಿತ್ತು. ಅದು ಒಂದು 10 ಟೆಸ್ಟ್ ಹುಡುಗರೆಲ್ಲ ಇದ್ರಲ್ಲ, ಅದನ್ನ ಒಂದು 10 ನಿಮಿಷದಲ್ಲಿ ಆಚೆ ತೆಗೆದ್ಬಿಟ್ರು. ಇನ್ನೊಬ್ಬ ತುಂಬ ಆಳದಲ್ಲಿದ್ದ. ಎಷ್ಟು ಅಡಿ ಆಳ ಇದೆ ಇದು? ಸುಮಾರು ಆಳ ಆಯ್ತು ನೋಡಿ ಮೇಡಮ್. ಅಂದರೆ ಅಂದಾಜು ಒಂದು 20-25 ಅಡಿ ಇರ್ಬೇಕು ಸರ್. 20-25 ಅಡಿ ಆಳದಲ್ಲಿ ಇರೋ ಕೆಲಸಕ್ಕೆ ಕಳಿಸ್ಬೇಕಾದ್ರೆ ಈ ಅಧಿಕಾರಿಗಳು ಮುಂಜಾಗ್ರತೆ ತಗೋಬೇಕಲ್ವಾ ಮೇಡಮ್? ಅವ್ರನ್ನೇ ಕೇಳಬೇಕು, ಅವ್ರು ಏನು ಮಾಡಬೇಕೋ ಏನೋ. ಅವರೆಲ್ಲ ಇಲ್ವಲ್ಲ, ಅಲ್ಲಿ ಇದ್ದಿದ್ರೆ ತಗೊಳ್ತಿದ್ವಲ್ಲ. ಜ್ಞಾನ ಇಲ್ಲ ಸರ್ ಅವ್ರಿಗೆ. ಈ ತರ ಅಷ್ಟು ಪಾಪ ಅಂತ ಊರಿಂದ ಊರು ಬಂದಿರೋರ್ನ ನೀವು ಅಷ್ಟು ಅಡಿ ಆಳೆ ತಿಳಿಸ್ತೀರ ಅಂದ್ರೆ ಏನು ಕ್ರಮ ತಗೊಳ್ದಿರಂಗೆ ನೀವು ಹೆಂಗ್ ಬಿಟ್ರಿ? ಇದೇ ನನ್ನ ಬಿದ್ದಿದ್ರೆ ಆ ಸಿಮೆಂಟ್ ಇಂದ ಬಿದ್ದಿದ್ರೆ ಇನ್ನು ಎಷ್ಟು ಜನ ಪ್ರಾಣ ಹೋಗ್ತಿತ್ತು ದೇವ್ರಿಗೆ ಗೊತ್ತು. ಈಗ 2 ಪ್ರಾಣ ಹೋಗಿದೆ. 2 ಹೋಗಿರಂಗ. ಸರ್, ಅವ್ರು ನಿಮ್ಮ ಅಂಗಡಿಗೆ ಯಾವಾಗ್ಲೂ ಬರ್ತಿದ್ರಾ? ಸುಮಾರು ಸತಿ ನೋಡಿದ್ದೀನಿ ಮೇಡಮ್. ಎಲ್ಲ ಒಂದೇ ಥರ ಅವರು. ಕನ್ನಡ ಬರ್ತಿತ್ತು ಅವ್ರಿಗೆ? ಕನ್ನಡ ಬರಲ್ಲ. ಎಲ್ಲಿನವ್ರು ಅವರು? ಎಲ್ಲ ಮಹಾರಾಷ್ಟ್ರ, UP ಆ ಕಡೆ.